ನಮಸ್ತೆ ಎಲ್ರಿಗೂ. ಇವತ್ತು ನಾವು ಮಾವಿನ ಮಿಡಿ ಉಪ್ಪಿನಕಾಯಿಯ ರೆಸಿಪಿನ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಇದು ಗೊಂಚಲಾಗಿ ಕೊಯ್ದು ತಂದಂತಹ ಮಾವಿನ ಮಿಡಿಗಳು. ನೆಕ್ಸ್ಟ್ ಇವುಗಳ ತೊಟ್ಟುಗಳನ್ನು ಈ ಥರ ಆಗಿ ಮುರಿಯಲಾಗುತ್ತೆ. ಸೊ ಅಮ್ಮ ನೋಡಿ, ತೊಟ್ಟು ಮುರಿಯೋಕ್ಕಿಂತ ಮೊದಲು ಕೈಗಳಿಗೆ ತೆಂಗಿನ ಎಣ್ಣೆ ಹಚ್ಚಿದ್ದಾರೆ. ಯಾಕಂದರೆ ಅವರಿಗೆ ಈ ಮಿಡಿಯಲ್ಲಿರುವಂತಹ ಸೊನೆ ಏನಿದೆ ಅದು ಅಲರ್ಜಿ ಆಗುತ್ತೆ. ಸೊ ಅವರು ತೊಟ್ಟುಗಳನ್ನು ಮುರಿಯೋಕ್ಕಿಂತ ಮೊದಲು ಕೈಗಳಿಗೆ ಸ್ವಲ್ಪ ತೆಂಗಿನ ಎಣ್ಣೆನ ಹಚ್ಚಿದ್ದಾರೆ. ನೆಕ್ಸ್ಟ್ ಈ ಮಾವಿನ ಮಿಡಿಗಳ ಅಂದಾಜಲ್ಲಿ ಕಲ್ಲುಪ್ಪುಗಳನ್ನು ಹಾಕಿ ಭರಣಿಗೋ ಅಥವಾ ಪ್ಲಾಸ್ಟಿಕ್ ಡ್ರಮ್ಗಳಿಗೋ ಕರಡಿಗೆಗಳಿಗೋ ತುಂಬಿಸಬೇಕಾಗುತ್ತೆ. ನಾವಿಲ್ಲಿ ಪ್ಲಾಸ್ಟಿಕ್ ಡ್ರಮ್ಗಳಿಗೆ ತುಂಬಿಸ್ತಾ ಇದ್ದೇವೆ. ಆ್ಯಕ್ಚುಲ್ ಆಗಿ ಭರಣಿಗಳಲ್ಲಿ ತುಂಬಿಸಿದರೆ ಒಳ್ಳೆಯದು. ಪ್ಲಾಸ್ಟಿಕ್ಗಳನ್ನು ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್. ಇದೊಂದು ವಿಧಾನ. ಆದರೆ ಇನ್ನೊಂದು ವಿಧಾನದಲ್ಲಿ ಯಾವ ಥರ ಉಪ್ಪನ್ನು ಅಂದರೆ ಮಾವಿನ ಮಿಡಿಗಳಿಗೆ ಹಾಕಲಾಗುತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಲೆಯಲ್ಲಿ ಒಂದು ಪಾತ್ರೆಯಲ್ಲಿ 3/4 ಭಾಗ ಆಗುವಷ್ಟು ನೀರಿಟ್ಟಿದ್ದೀವಿ. ಅದಕ್ಕೆ ಈ ತರಹದ 3 ಪ್ಯಾಕೆಟ್ಗಳಷ್ಟು ಕಲ್ಲುಪ್ಪುಗಳನ್ನು ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ನೆಕ್ಸ್ಟ್ ಈ ನೀರನ್ನು ನಿಧಾನವಾಗಿ ಇನ್ನೊಂದು ಬಾಣಲೆಗೋ ಅಥವಾ ಪಾತ್ರೆಗೋ ಶಿಫ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಕೊನೆಯಲ್ಲಿ ಉಳಿಯುವಂತಹ ಈ ಉಪ್ಪನ್ನು ಬಳಸುವಂತಿಲ್ಲ. ಸೊ ಇದಿಷ್ಟು ಉಪ್ಪಿನಲ್ಲಿರುವಂತಹ ಹಾಳು ಅಂತಲೇ ಹೇಳ್ಬೋದು. ಮತ್ತೆ ಈ ನೀರನ್ನು ಒಲೆಯಲ್ಲಿ ಇಟ್ಬಿಟ್ರೆ ನೋಡಿ, ನೀರು ಮತ್ತೆ ಉಪ್ಪಾಗಿ ಈ ರೀತಿ ಸಿಗುತ್ತೆ. ಸೊ ಇದನ್ನು ಇನ್ನು ಭರಣಿಗೆ ತುಂಬಿಸುವ ಮಾವಿನ ಮಿಡಿಗಳಿಗೆ ಸೇರಿಸಿದರೆ ಆಯಿತು. ಸೊ ಇದು ಇನ್ನೊಂದು ಅಂದರೆ ಎರಡನೇ ವಿಧಾನದಲ್ಲಿ ಮಾವಿನ ಮಿಡಿಗಳನ್ನು ಉಪ್ಪಲ್ಲಿ ಹಾಕುವಂಥ ಪ್ರೊಸೀಜರ್. 15 ದಿನ ಆಯಿತು ಮಾವಿನ ಮಿಡಿ ಅಂದರೆ ಉಪ್ಪಲ್ಲಿ ಹಾಕಿರೋ ಮಾವಿನ ಮಿಡಿ ಇವಾಗ ತೆಗಿತಾ ಇದ್ದಾರೆ ಉಪ್ಪಿನಕಾಯಿ ಮಾಡಲಿಕ್ಕೋಸ್ಕರ. ಸೊ ಇದು 15 ದಿನಗಳ ನಂತರ ಉಪ್ಪಲ್ಲಿ ಹಾಕಿರುವಂತಹ ಮಾವಿನ ಮಿಡಿಗಳು. ಒಂದು ಸಣ್ಣ ಭರಣಿಯ ಲೆಕ್ಕದಲ್ಲಿ ಉಪ್ಪಿನಕಾಯಿ ರೆಡಿ ಮಾಡ್ತಾರೆ. ಈ ಮಿಡಿಗೆ ಯಾವುದೇ ಥರದ ನೀರು ತಾಗದೆ ರೀತಿಯಲ್ಲಿ ನೋಡಬೇಕು, ಇಲ್ಲಾಂದರೆ ಹುಳ ಆಗುತ್ತೆ. ನೀರು ತಾಗಿದರೆ ನೀರು ಅಂದರೆ ಉಪ್ಪು ನೀರಿನ ನೀರು ಆರಬೇಕು. ಅದಕ್ಕೋಸ್ಕರ ಈ ಥರ ಒಣಗಿರೋ ಬಟ್ಟೆಯಲ್ಲಿ ಇಡ್ತಿದ್ದಾರೆ. ಅದು ಫುಲ್ ಆರಬೇಕಮ್ಮ, ಅಲ್ಲ ಸ್ವಲ್ಪ ಅದಕ್ಕೆ. ಇದು ಈಗ ಒಂದು 9 ಗಂಟೆಗೆ ಹಾಕಿದರೆ ಒಂದು ಸಂಜೆ 7 ಗಂಟೆಗೆ ಆಗ ಸ್ವಲ್ಪ ಬೆಳಿಗ್ಗೆ ಒಂದು ಹಾಕಿದ್ರೆ ಒಂದು ಸಂಜೆ ತನಕ ಈ ಥರ ಬಟ್ಟೆಯಲ್ಲಿ ಹಾಕಿಟ್ರೆ ನೀರೆಲ್ಲ ಹೋಗ್ತದೆ, ಆರ್ತದೆ. ಅಷ್ಟು ಸಣ್ಣ ಕರಡಿಗೆ ಅಳತೆಗೆ ಬೇಕಾದಷ್ಟು ಉಪ್ಪಿನಕಾಯಿ ಈಗ ಮಾಡ್ತಿದ್ದಾರೆ. ಫಸ್ಟಿಗೆ ಎಷ್ಟು ಸಾಸಿವೆ ಅಮ್ಮ? ಇದು 2 ಹಾಕ್ತೇನೆ. 2 ಕಪ್ಪು ಸಾಸಿವೆ, 2 ಕಪ್ಪು 2 ಕಪ್ಪು ಸಾಸಿವೆ ಹಾಕ್ತಿದ್ದಾರೆ. ನೋಡಿ, ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು. ಹಾಕ್ತೇನೆ. 2 ಕಪ್ಪು ಸಾಸಿವೆ ಹಾಕಿದ್ರು. 2 ಗ್ಲಾಸ್ ಸಾಸಿವೆಗೆ ಒಂದು 4 ಗ್ಲಾಸ್ ಆಗುವಷ್ಟು ಮೆಣಸು, ಅಂದರೆ ಅದರ ಡಬಲ್ ಮೆಣಸು ಹಾಕ್ತಾ ಇದ್ದಾರೆ. 1 2 ಉಪ್ಪು ನೀರು ರೆಡಿ ಮಾಡಿಟ್ಟಿದ್ದಾರೆ. ಕುದಿಸಿದಂತಹ ಉಪ್ಪು ನೀರು ಈಗ ತಣಿಬೇಕು. ತಣ್ಣದಿದಲ್ಲ, ತಣ್ಣದಿದೆ. ಮಿಕ್ಸಿಗೆ ತಣ್ಣದ ಮೇಲೆ ಅದೇ ಮಿಕ್ಸಿ ಜಾರಿಗೆ, ಅಂದರೆ ಮೆಣಸು ಮತ್ತು ಸಾಸಿವೆ ಇದ್ದಂತಹ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದಾರೆ. ಚೆನ್ನಾಗಿ ಗ್ರೈಂಡ್ ಆಗಬೇಕು, ನುಣ್ಣಗೆ ರುಬ್ಬಬೇಕು. ಸೊ ನುಣ್ಣಕ್ಕೆ ರುಬ್ಬಿದಂತಹ ಮಿಶ್ರಣ ರೆಡಿಯಾಗಿದೆ. ಇಷ್ಟೇ, ಇನ್ನೇನು? ಉಪ್ಪು ಸಾಕಲ್ಲ? ಆ ಉಪ್ಪು ನೀರಲ್ಲಿದ್ದಷ್ಟು ಅರಶಿನ ಹಾಕಬೇಕು. ಅರಶಿನ ಕೊಂಬು ಇದ್ರೆ ಒಳ್ಳೆದಾಗ್ತದೆ. ಅರಶಿನ ಕೊಂಬು ಇದ್ರೆ ನಾವು ಇದು ಏನು ಅರಶಿನ ಕೊಂಬು ಮತ್ತು ಮಿಕ್ಸಿ ಮಾಡಬೇಕಿದ್ರೆ ಅರಶಿನ ಕೊಂಬು ಹಾಕಬೇಕು. ಉರ್ದು ಹಾಕಬೇಕು. ಉರ್ದು ಅರಶಿನ ಕೊಂಬನ್ನು ಬಿಸಿ ಮಾಡಿ ಈ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕಬೇಕು. ಮತ್ತೆ ಸ್ವಲ್ಪ ಎಣ್ಣೆ, ಅದರಲ್ಲಿ 4 ಕಾಳು ಮೆಣಸು ಸಾಕಬೇಕು. ಓಕೆ. ಮತ್ತೆ ಇದಕ್ಕೆ ಹಾಕಬೇಕು. ಈಗ ಅರಿಶಿನ ಯಾವುದಕ್ಕೆ ಹಾಕ್ತೀರಿ? ಅದಕ್ಕೆ ಹಾಕ್ತೀರಾ? ಕಡ್ದ ಇದಕ್ಕೆ ಹಾಕ್ತಿದ್ದಾರೆ. ಇಲ್ಲಾಂದರೆ ನೀವು ಪಾಕ ಮಾಡ್ತಾ ಕಡಿತಾ ಇರಬೇಕಿದ್ರು ಕೂಡ ಹಾಕ್ಬೋದು. ಆಯಿತಾ? ಆದಮೇಲೆ ಸಂಜೆ ಹೊತ್ತಿಗೆ ಇದು ಆರಿಡ್ತದೆ. ಇದನ್ನ ಆ ಪಾಕಕ್ಕೆ ಹಾಕಬೇಕು. ಉಳಿದಂತಹ ಮೆಣಸನ್ನು ಹಾಕ್ತಿದ್ದಾರೆ. ಮಿಕ್ಸಿ ಜಾರಲ್ಲಿ ಅಷ್ಟೇ ಹಿಡಿಯೋದು, ಅದಕ್ಕೋಸ್ಕರ ಆವಾಗ ಹಾಕಿರಲಿಲ್ಲ. ಸೊ ಸಂಜೆ ಟೈಮ್ ಮತ್ತೆ ಅಡುಗೆ ಕೋಣೆ ಕಡೆ ಬಂದರೆ ಇವಾಗ ಇಷ್ಟು ಪಾಕ ರೆಡಿಯಾಗಿದೆ. ಸಣ್ಣ ಭರಣಿ ಕೂಡ ಇಲ್ಲಿದೆ. ಕೊಳ್ತದ್ದೆಲ್ಲ ತೆಗಿಬೇಕು. ಇದರಲ್ಲಿ ಚೆನ್ನಾಗಿರೋದನ್ನ ಮಾತ್ರ ಆರಿಸ್ತಾ ಇದ್ದಾರೆ ಅಮ್ಮ. ಚೆನ್ನಾಗಿಲ್ಲದನ್ನು ಸಪ್ರೇಟ್ ಇಡ್ತಿದ್ದಾರೆ. ಬೇರೆ ಹಾಕ್ತಾರೆ. ಇದು ಬಿಳಿ ಬಿಳಿ ಅದು ಬೇರೆ, ಅದು ಸಪ್ರೇಟ್ ಹಾಕ್ತಾರೆ, ಇದು ಸಪ್ರೇಟ್ ಹಾಕ್ತಾರೆ. ಸೊ ಇದರಲ್ಲಿ ಮಾವಿನ ಮಿಡಿ ಹಾಕಿದ್ದಾರೆ.
ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಪುಟಾಣಿಯನ್ನು ಚೆನ್ನಾಗಿ ಕಟ್ಟಿಟ್ರೆ, ಅಂದರೆ ಬಟ್ಟೆ ಎಲ್ಲ ಸುತ್ತಿ ಚೆನ್ನಾಗಿ ಕಟ್ಟಿಟ್ರೆ 1 ವರ್ಷದವರೆಗೆ ಇದೇನೂ ಆಗಲ್ಲ ಅಲ್ವಮ್ಮ? 2 ವರ್ಷ ಎಲ್ಲ ನಿಲ್ತದೆ. ಒಳ್ಳೆ ಮೀಡಿ ಆದರೆ 1-2 ವರ್ಷ ಆದರೂ ನಿಲ್ತದೆ. ಇದರ ಮುಚ್ಚಾಯಿತು. ಇವಾಗ ಬಟ್ಟೆ ಕಟ್ಟಿ ಬಿಸಿ ನಿಲ್ಲೋ ಪ್ಲೇಸಲ್ಲಿ ಇಡ್ತಾರೆ, ಅಂದರೆ ಕೂಲ್ ಪ್ಲೇಸಲ್ಲೆಲ್ಲ. ನಾವು ಇಲ್ಲಿ ಅಟ್ಟದಲ್ಲಿ ಇಡ್ತೀವಿ. ಉಪ್ಪಿನಕಾಯಿ ರೆಡಿ.